ಎಲ್ಲ ದೂಕಿ ಮಾಡಿ ಏನು ಸಿಗ್ತಾನೆ ಇಲ್ಲ ಇಲ್ಲಿ ಈಗ ಆನೆಗಳ ವಿವರಗಳು ಕೊಡ್ತಾ ಹೋಗ್ತೀನಿ. ತೇವ ಅನ್ನುವಂತ ಆನೆ ಸೆರೆ ಹಿಡಿದಿದ್ದು ಕೊಡಗುದಲ್ಲಿ 2019ರಲ್ಲಿ ಹಿಡಿದಿದ್ದು 39 ವರ್ಷದ ಆನೆ. ಇದರ ತೂಕ 3800 kg. ಇದರ ಜೊತೆ ಇರುವಂತ ಮಾಹುತ ಗಿರೀಶ ಮತ್ತೆ ಕಾವಾಡಿ ಅಭಿ. ಎರಡನೇ ಆನೆ ರಂಜನ್. ಇವನ ಜನನ ನಮ್ಮ ಶಿಬಿರದಲ್ಲೇ ಆಗಿರೋದು, ತುಬಾರೆ ಆನೆ ಶಿಬಿರದಲ್ಲಿ. 97 ಜನಿಸಿದ ಈ ಆನೆ 25 ವರ್ಷದ ಆನೆ, ತೂಕ 3700 kg. ಅದರ ಮಾಹುತು GB ಸುರೇಶ್ ಮತ್ತು ಕಾವಡಿ. ಈ ಕಾರ್ಯಕ್ರಮಕ್ಕೆ ಎಲ್ಲರಿಗೆ ಧನ್ಯವಾದಗಳನ್ನು ಕೋರ್ತಾ ಇದ್ದೇನೆ. I would now request the Honorable Chief Minister Saab to pass on the knowledge transfer. It's not only elephants transfer, it is knowledge transfer. This consists the standard operating procedures. ಆನೆಗಳನ್ನ ಯಾವ ರೀತಿಯಾಗಿ ಪದ್ಧತಿಯಾಗಿ ವೈಜ್ಞಾನಿಕವಾಗಿ ಹಿಡಿಬೇಕಂತ SOP ಇದೆ. ಅದರ ಜೊತೆಯಲ್ಲಿ ಆನೆ ಬಂದು ಹಳ್ಳಿಯಲ್ಲಿದ್ರೆ ಹೇಗೆ, ಕಾಡಲ್ಲಿದ್ರೆ ಹೇಗೆ, ಅರ್ಬನ್ ಸಿಟಿಯಲ್ಲಿದ್ರೆ ಹೇಗೆ, ಅದನ್ನ ಹೆಂಗೆ ಕಂಟ್ರೋಲ್ ಮಾಡಬೇಕು ಅಂತ ಇದೆ. ಅದರ ಜೊತೆಯಲ್ಲಿ ವಿಡಿಯೋಸ್ ಇದೆ. ಆನೆ ಹಿಡಿಯೋದು ಒಂದು ಸಾಮಾನ್ಯವಾದ ಕೆಲಸ ಅಲ್ಲ, ಆ ವಿಡಿಯೋ ಇದೆ. ಸೊ ಸರ್, ವಿ ಆರ್ ಹ್ಯಾಂಡಿಂಗ್ ಓವರ್ ದ ಎಂಟೈರ್ ನಾಲೆಡ್ಜ್ ವಾಟ್ ವಿ ಹ್ಯಾವ್ ಲರ್ನ್ ಟಿಲ್ ನೌ ಸರ್. It has all those documents, it has videos, how to capture the elephant, how to treat the elephant, so on and so forth. ಶ್ರೀ ಈಶ್ವರ ಖಂಡ್ರೆ ಸಾಹೇಬರಿಗೆ ನಾನು ಸ್ವಾಗತವನ್ನು ಬಯಸ್ತೇನೆ. ಈ ಕಾರ್ಯಕ್ರಮದ ಅಧ್ಯಕ್ಷರಾದ ಶ್ರೀ ನಿರ್ವಾಣ ಸಾಹೇಬರಿಗೆ ಎಲ್ಲ ಪರವಾಗಿ ನಾನು ಸ್ವಾಗತವನ್ನು